ಮುಸಲ್ಮಾನರು ಐ ಲವ್ ಮೊಹಮ್ಮದ್ ಅಂತ ಹೇಳಿ ಬೋರ್ಡ್ ಅನ್ನ ಇಟ್ಕೊಂಡು ತಿರುಗ್ತಾ ಇದ್ದಾರೆ. ಅವರ ಧರ್ಮದಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ನೀವು ಬೋರ್ಡ್ ಇಟ್ಕೊಂಡು ತಿರುಗಿ ಆಗ ಮಾತ್ರ ನಿಮ್ಮ ಲವ್ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಮೊಹಮ್ಮದ್ ಯಾವತ್ತೂ ಅವ್ರು ಹೇಳಲಿಲ್ಲ. ಉತ್ತರ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ವಿವಾದವು ಸಾಕಷ್ಟು ಉಲ್ಬಣಗೊಂಡಿದೆ. ಹೌದು, ಶುಕ್ರವಾರ ಬರೇಲಿ ಮತ್ತು ಮೌಲ್ ಜಿಲ್ಲೆಗಳಲ್ಲಿ ಐ ಲವ್ ಮೊಹಮ್ಮದ್ ಎನ್ನುವಂತಹ ಘೋಷಣೆಗೆ ದೊಡ್ಡ ಪ್ರಮಾಣದ ಜನಸಮುದಾಯ ಪ್ರತಿಭಟನೆಯನ್ನ ನಡೆಸಿದ ಪರಿಣಾಮ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಗಿರುವಂತಹ ಸನ್ನಿವೇಶ ಉಲ್ಬಣವಾಗಿದೆ. ಈ ಒಂದು ನಗರದಲ್ಲಿ ಶುಕ್ರವಾರದ ನವಾಜ್ ನಂತರ ಆರಂಭವಾಗ್ತಾ ಇದ್ದಂತೆ ಪ್ರತಿಭಟನೆಯೂ ಕೂಡ ಸಂಘರ್ಷದ ರೂಪವನ್ನ ಪಡೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಬರೇಲಿಯಲ್ಲಿ ಏನಾಯ್ತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಬರೇಲಿಯಲ್ಲಿ ಇಸ್ಲಾಮಿಕ್ ಧರ್ಮಗುರು ಮೌಲಾನಾ ತೌಖೀರ್ ರಜಾ ಐ ಲವ್ ಮೊಹಮ್ಮದ್ ಪೋಸ್ಟರ್ಗಳ ಬೆಂಬಲವಾಗಿ ಧರಣಿ ನಡೆಸಿರುವುದಾಗಿ ಘೋಷಿಸಿದ್ರು. ಆದರೆ ಜಿಲ್ಲಾಡಳಿತದಿಂದ ಅನುಮತಿ ದೊರೆಯದಂತಹ ಕಾರಣ ಪ್ರತಿಭಟನೆಗೆ ತೀವ್ರ ಸ್ವರೂಪ ಪಡೆಯಿತು. ಇದೇ ಸಂದರ್ಭದಲ್ಲಿ ಶುಕ್ರವಾರ ಪ್ರಾರ್ಥನೆಯ ನಂತರ ಮಸೀದಿಯ ಬಳಿ ಜನಸಮೂಹ ಸೇರಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಘೋಷಣೆಯನ್ನ ಕೂಗಲು ಆರಂಭ ಮಾಡಿದ್ರು. ಇದರ ನಡುವೆ ಹಲವರು ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟವನ್ನ ಮಾಡ್ತಾರೆ. ಆಗ ಪೊಲೀಸರು ಲಾಠಿ ಚಾರ್ಜ್ ಮಾಡಿರುವಂತಹ ಘಟನೆ ನಡೆಯುತ್ತೆ. ಎಸ್ ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತಂದ್ರೆ, ಎಲ್ಲೂ ಕೂಡ ಮುಸಲ್ಮಾನರಲ್ಲಿ ಎಲ್ಲೂ ಕೂಡ ಕುರಾನ್ ಅಲ್ಲಾಗಿರಬಹುದು, ಬೇರೆ ಒಂದು ಗೀತೆಯಲ್ಲಾಗಿರಬಹುದು, ಎಲ್ಲೂ ಕೂಡ ಐ ಲವ್ ಮೊಹಮ್ಮದ್, ಐ ಲವ್ ಜೀಸಸ್, ಐ ಲವ್ ಕೃಷ್ಣ ಅಂತ ಹೇಳಿ ಬರ್ಕೊಂಡು ಊರ್ತಿರಿಗೆ ಅಂತ ಎಲ್ಲೂ ಹೇಳಲಿಲ್ಲ. ಜಾತಿ ಅಥವಾ ಧರ್ಮದ ಒಂದು ಜಗಳವನ್ನ ಮಾಡಿ ಅಂತ ಯಾವುದೇ ಧರ್ಮದಲ್ಲೂ ಉಲ್ಲೇಖ ಮಾಡಿಲ್ಲ. ಆದರೆ ನಮ್ಮ ಜನಕ್ಕೆ ತಲೆ ಎಲ್ಲಿಟ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಪ್ರತಿಯೊಂದು ವಿಚಾರವೂ ಕೂಡ ಜಾತಿ ಧರ್ಮ ಕಿತ್ತಾಟಗಳನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿರೋ ತರ ಕಾಣ್ತಾ ಇದೆ. ಮತ್ತೊಂದು ಕಡೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವಿನಾಶ್ ಸಿಂಗ್ ಅವರು ಬಿಎನ್ಎಸ್ ನ ಸೆಕ್ಷನ್ 163 ಅಡಿ ಪ್ರತಿಭಟನೆಗೆ ನಿಷೇಧಾಜ್ಞೆಯನ್ನ ಹೊರಡಿಸಿದ್ರು. ಜೊತೆಗೆ ಶಾಂತಿಯನ್ನ ಕಾಪಾಡಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಪೊಲೀಸ್ ಪಡೆ ಕೂಡ ಇತ್ತು. ಅರೆ ಸೈನಿಕ ದಳ ಹಾಗೂ ಮಹಿಳಾ ಎಸ್ಒಜಿ ಇವನು ಸದಸ್ಯರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಮೌನಲ್ಲಿಯೂ ಕೂಡ ಭಾರಿ ಹಿಂಸಾಚಾರ ಇದೆ. ಬರೇಲಿಯೊಂದಿಗೆ ಮೌ ಪಟ್ಟಣದಲ್ಲೂ ಕೂಡ ಪ್ರತಿಭಟನೆ ಹಿಂಸಾಚಾರ ಸ್ವರೂಪವನ್ನ ಪಡೆದಿದೆ. ಅದರಂತೆ ಅಹಮದಾಬಾದ್ ಗುನಾರಾ ಪ್ರದೇಶದಲ್ಲಿ ಐ ಲವ್ ಮೊಹಮ್ಮದ್ ಎನ್ನುವಂತಹ ಪೋಸ್ಟ್ ಸಾಕಷ್ಟು ಕಡೆಗೆ ವೈರಲ್ ಆಗ್ತಾ ಇದೆ. ಹಾಗಾದ್ರೆ ವಿವಾದದ ಮೂಲ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ವಿವಾದ ಸೆಪ್ಟೆಂಬರ್ 4ರಂದು ಕಾನೂನಾಸ್ಪದ ರಾವತ್ಪುರದಲ್ಲಿ ನಡೆದಂತಹ ಘಟನೆ. ಇದು ಮೆರವಣಿಗೆಯಲ್ಲಿ ಆರಂಭವಾಗಿರುವಂತದ್ದು. ಐ ಲವ್ ಮೊಹಮ್ಮದ್ ಎನ್ನುವಂತಹ ಬ್ಯಾನರ್ ಪ್ರದರ್ಶನವಾಯಿತು. ಅದಾದ ನಂತರ ಇದನ್ನ ಕೆಲ ಹಿಂದೂ ಸಂಘಟನೆಗಳು ಹೊಸ ಸಂಪ್ರದಾಯ ಅಂತ ಹೇಳಿ ಟೀಕಿಸಿದ್ರು. ಧಾರ್ಮಿಕ ಆಚರಣೆಗೆ ಬಳಸಲಾಗ್ತಾ ಇದ್ದಂತಹ ಸ್ಥಳದಲ್ಲಿ ಹೊಸ ಘೋಷಣೆಯನ್ನ ಪರಿಚಯ ಮಾಡಿರೋದ್ರಿಂದ ಉದ್ವಿಗ್ನತೆ ಉಂಟಾಯಿತು ಅಂತ ಹೇಳಿ ಆರೋಪಗಳು ಕೇಳಿಬಂದಿದೆ. ಇದೇ ಮುಂದುವರೆದು ಈಗ ಎಲ್ಲಾ ಕಡೆಗೂ ಕೂಡ ಐ ಲವ್ ಮೊಹಮ್ಮದ್ ಎನ್ನುವಂತಹ ವಿಚಾರ ಅಥವಾ ಒಂದು ಬೋರ್ಡ್ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದರ ಹಿಂದಿನ ಉದ್ದೇಶ ಏನು ಎತ್ತ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ನಿಮ್ಮ ಗಲಾಟೆ ಗೌಜಿಯಿಂದ ಸಾಕಷ್ಟು ಜನ ಪ್ರಾಣ ಏನಾದ್ರೂ ಹೋಯ್ತು ಅಂತಂದ್ರೆ ಅದನ್ನ ನಿಮ್ ದೇವರಾಗ್ಲಿ ನಮ್ ದೇವರಾಗ್ಲಿ ಬೇರೆಯವ್ರ ದೇವರಾಗ್ಲಿ ಕ್ಷಮಿಸೋದಿಲ್ಲ. ಅದೇ ಸತ್ಯ. ಮತ್ತೊಂದು ಕಡೆ ವಿವಾದ ಈಗ ಉತ್ತರ ಪ್ರದೇಶದ ಗಡಿಯನ್ನ ದಾಟಿ ಉತ್ತರಾಖಂಡ್, ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿಯೂ ಕೂಡ ಪ್ರತಿಭಟನೆಗೆ ಕಾರಣವಾಗಿದೆ. ಪೋಸ್ಟರ್ಗಳು ಮತ್ತು ಘೋಷಣೆಗಳು ಧಾರ್ಮಿಕ ಉದ್ವಿಗ್ನತೆಯನ್ನ ಹೆಚ್ಚಿಸುವುದರಿಂದ ಆಡಳಿತ ಕಾನೂನು ವ್ಯವಸ್ಥೆ ಕಾಪಾಡಲಿಕ್ಕೆ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದ್ರೆ ಐ ಲವ್ ಮೊಹಮ್ಮದ್ ವಿವಾದವು ಸಾಮಾನ್ಯ ಧಾರ್ಮಿಕ ಘೋಷಣೆಯಲ್ಲ, ಬದಲಿಗೆ ಅದು ರಾಜಕೀಯ ಅಥವಾ ಸಾಮಾಜಿಕ ಮತ್ತು ಧಾರ್ಮಿಕ ಅಂಶಗಳನ್ನು ಒಳಗೊಂಡಿದೆ. ಇದರಿಂದಾಗಿ ಉತ್ತರ ಪ್ರದೇಶ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಸವಾಲಾಗಿದೆ ಅಂತ ಹೇಳಿದ್ರೆ ಮೋಸ್ಟ್ಲಿ ನಾನು ಹೇಳೋದು ತಪ್ಪು ಅಂತ ಅನ್ಸಲ್ಲ ನಿಮ್ಗೆ. ಮುಂದಿನ ದಿನಗಳಲ್ಲಿ ಈ ಒಂದು ವಿವಾದವನ್ನ ಹೇಗೆ ನಿರ್ವಹಿಸಲಾಗುತ್ತೆ ಅನ್ನೋದನ್ನ ರಾಜ್ಯದ ಕಾನೂನು ಸುವ್ಯವಸ್ಥೆಯ ಮೇಲೆ ಇದು ಡಿಪೆಂಡ್ ಆಗಿದೆ.